ಪಾಶಾಂಕುಶ ಶ್ರೀ ಸೋಮಲಿಂಗೇಶ ನಾನಂಬಿ ಬಂದಿದೆ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿಯೇ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಸುಮಿತ್ರ, ಯಾಕಮ್ಮ ಆ ದೇವರನ್ನು ಎಷ್ಟು ಭಕ್ತಿಯಿಂದ ಪೂಜಿಸುತ್ತೀಯ? ಏನಪ್ಪ ಹೀಗೆ ಕೇಳ್ತಾ ಇದೀಯಾ? ಅಲ್ಲಮ್ಮ, ಆ ದೇವರು ನಮಗೇನು ಸಂತೋಷವಾಗಿಟ್ಟಿದ್ದಾನಂತ ಆ ದೇವರನ್ನು ಪೂಜಿಸುತ್ತೀಯ. ಕಡ ಕಷ್ಟದಲ್ಲಿ ಬರುತ್ತಿರುವ ನಾವು ನಮ್ಮಂತವರ ಮೇಲೆ ಆ ದೇವರ ದಯೆ ತೋರಲಾರನಮ್ಮ. ನಮ್ಮಂತ ಬಡವರ ಕೂಗು ಆ ಬೋರ್ಗಲ್ ಮೇಲೆ ಮನಸುವುದಂತೆ ಸರಿ ಅಮ್ಮ, ಮನಸುವುದಂತೆ ಸರಿ. ಅಪ್ಪ, ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಕರ್ಮವಪ್ಪ, ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದನ್ನು ಬಿಟ್ಟು ಸುಮ್ಮನೆ ಆ ದೇವರಿಗೆ ನಿಂದಿಸಿದ್ರೆ ಏನಾಗುವುದಪ್ಪ? ನಿಜ ಮಗ, ನಿಜ. ಭಾರತದಲ್ಲಿ ಬಡವರ ಸಂಖ್ಯೆ ಹೆಚ್ಚಾಗಿದೆ.
ಬಯಲಾಗಿದೆಯಮ್ಮ. ಭಾರತ ಬಂಡವಾಳಶಾಹಿಗಳ ಬೀಡಾಗಿದೆ ಮತ್ತು ಬಡವರ ನಾಡಾಗಿದೆಯಮ್ಮ. ಆದರೆ ಇಲ್ಲಿ ನಮ್ಮಂತ ಬಡವರ ಕೂಗಿ ಶ್ರೀಮಂತರು ಬೆಲೆ ಕೊಡ್ತಾರವೆ? ಸಾಧ್ಯವಿಲ್ಲ ಮಗಳೇ, ಸಾಧ್ಯವಿಲ್ಲ. ಆದರೆ ಇದು ಸತ್ಯವಂತರ ಕಾಲಲ್ಲಮ್ಮ, ಸತ್ಯವಂತರ ಕಾಲಲ್ಲ. ಹೋಗಿ ಬಿಡಪ್ಪ, ನಮ್ಮ ಹಣೆ ಬರದಲ್ಲಿ ಏನಿದೆಯೋ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಪ್ಪ, ನಿನ್ನೆ ರಾತ್ರಿ ಹೋದ ಅಣ್ಣ ಇನ್ನು ಯಾಕೆ ಬರಲಿಲ್ಲ? ಅಲ್ಲಮ್ಮ, ಕೈಯಲ್ಲಿ ಕಾಸಿಲ್ಲ, ಮನೆಗೆ ಬರೋದು ಹೇಗೆ ಸಾಧ್ಯ? ಎಲ್ಲಾದರೂ ಒಪ್ಪತ್ತಿನ ಗಂಜಿಗಾದರೂ ನಿಮ್ಮ ಅಣ್ಣ ಕೂಲಿ ಮಾಡಲೇಬೇಕಲ್ಲವ, ಕೂಲಿ ಮಾಡಲೇಬೇಕಲ್ಲ. ನಿಜ ಅಪ್ಪ ನಿನ್ನ ಮಾತು. ಏನ್ ಮಾಡುವುದು? ಕಷ್ಟ ಕೊಟ್ಟಿದ್ದಾನೆ ಅಂದ್ಮೇಲೆ ಆ ದೇವರಿಗೆ ಶಾಪ ಕೊಟ್ರೆ ಬರುವ ಲಾಭವಾದ್ರೂ ಏನಿದೆ? ನೋಡಮ್ಮ ಸುಮಿತ್ರ, ಕಷ್ಟ ಬಂದಾಗ ದೇವರನ್ನು ನಿಂದ್ರಿಸುವುದು, ಸುಖವಿದ್ದಾಗ ದೇವರನ್ನು ನೆನೆಯುವುದು, ಇದು ಜಗದ ನಿಯಮ ಆಗಿದೆ ಅಮ್ಮ, ಜಗದ ನಿಯಮವಾಗಿದೆ. ಅಪ್ಪ, ಸ್ವಲ್ಪ ಪ್ರಸಾದವನ್ನು ತೆಗೆದುಕೊಳ್ತೀರಾ? ಸಾರಮ್ಮ, ನಿನ್ನೆ ರಾತ್ರಿ ಹೋದ ನನ್ನ ಮಗ ಶಶಿಧರ್ ಇನ್ನೂ ಮನೆಗೆ ಬಂದಿಲ್ಲ. ಆದಷ್ಟು ಕಷ್ಟಪಡಿತಾನೆಂದು ತಿಳಿಯದು. ಆದರೆ ತುತ್ತು ಅನ್ನಕ್ಕೂ ಗತಿಲ್ಲದೆ ಮನೆಗೆ ಬಂದರೂ ಪರವಾಗಿಲ್ಲ. ಆದರೆ ಈ ನಿನ್ನ ಪ್ರಸವದಲ್ಲಿ ಬಡವರ ಭಕ್ತಿಯರ ಸಡಿಗಿದ್ದರೆ ನನ್ನ ಮಗ ಶಶಿಧರ್ ಬೇಗನೆ ಮನೆಗೆ ಬರುವಂತೆ ಮಾಡು. ಇದೇ ನಿನ್ನ ಪರೀಕ್ಷೆ. ಸುಮಿತ್ರ, ನಾನಿಷ್ಟು ಹೊರಗಡೆ ಹೋಗಿ ಬರ್ತೇನಮ್ಮ. ಅಪ್ಪ, ಸ್ವಲ್ಪ ನಿಲ್ತೀರಾ? ಯಾಕಮ್ಮ? ಅಪ್ಪ, ನಾನು ಒಂದು ಮಾತನ್ನು ಕೇಳಬೇಕು ಅಂತ ಮಾಡಿದ್ದೀನಿ, ಆದ್ರೆ ನೀವು ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ ತಾನೇ? ಕೇಳಮ್ಮ, ಕೇಳು. ಅಪ್ಪ, ನಾನು ನೀನು ಆ, ನಾನು ಆ, ನಾನು ಸುಮಿತ್ರ, ಕೇಳಮ್ಮ, ಕೇಳು. ಸಂಕೋಚ ಪಟ್ಟಿಕೊಳ್ಳದೆ ಕೇಳು. ಅಪ್ಪ, ನಾನು ಎಲ್ಲಿಯಾದ್ರೂ ಕೂಲಿ ಕೆಲಸಕ್ಕೆ ಹೋಗ್ತೀನಪ್ಪ. ಸುಮಿತ್ರ, ಯಾಕಮ್ಮ, ಯಾಕೆ? ಅಪ್ಪ, BA ವರೆಗೆ ಓದಿಕೊಂಡ ನನಗೆ ಒಂದು ಚಿಕ್ಕ ನೌಕರಿ ಇಲ್ಲಪ್ಪ. ಅಲ್ಲಮ್ಮ, ನಿಮ್ಮಣ್ಣನಿಗೆ ನೌಕರಿ ಇರ್ತಾರೆ, ನಿನ್ನ ಕೆಲಸಕ್ಕೆ ಹೋಗಬೇಕೆ? ಛೆ, ಈ ಮಾತು ನಿಮ್ಮಣ್ಣನ ಕಿವಿಗೆ ಬಿದ್ದರೆ ಸುಮ್ಮನೆ ಇರ್ತೇನಲ್ಲಮ್ಮ. ಸುಮಿತ್ರ, ಇನ್ನೊಮ್ಮೆ ನುಡಿಯಿಲ್ಲಮ್ಮ, ಈ ನ್ಯಾಲಿಗೆಯಿಂದ ಈ ಮಾತನ್ನು ನುಡಿಯಿರಲಿ. ಅಪ್ಪ, ಇದ್ದ ಹೊಲಗಳನ್ನು ಒತ್ತೆ ಹಾಕಿ ಅಣ್ಣನಿಗೆ ಶಾಲೆ ಕಲಿಸಿದೆ. ಈಗಿನ ಕಾಲದಲ್ಲಿ ನೌಕರಿ ಅಂದ್ರೆ ಸಾಕು. ಲಂಚ ಲಂಚ ಅಂತ ಹಬ್ಬಿಕೊಂಡಿರುವ ಈ ದೇಶದಲ್ಲಿ ನನ್ನ ಅಣ್ಣನಿಗೆ ನೌಕರಿ ಸಿಗ್ಬೋದೇ? ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಅಪ್ಪ, ಈಗಿನ ಕಾಲದಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಕೊಳ್ಳೋರಿಗೆ ಮಾತ್ರ ಮರ್ಯಾದೆ ಇದೆ, ಆದ್ರೆ ನೌಕರಿ ಕೇಳೋರಿಗೆ ಏನಷ್ಟು ಮರ್ಯಾದೆ ಇಲ್ಲಪ್ಪ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಅಲ್ಪ ಸ್ವಲ್ಪ ಕೂಲಿ ಮಾಡಿದ್ರೆ ಎಷ್ಟು ಒಳ್ಳೇದಲ್ವೇ? ಸುಮಿತ್ರ, ಕಾದ ಕಬ್ಬಿಣದಿಂದ ಹೊಟ್ಟೆಯ ಮೇಲೆ ಬರೆಯಲೇಬೇಡಮ್ಮ. ಈ ನಿನ್ನ ಮಾತಿನ ಅರ್ಥ 100 ಸಾರಿ ಕೇಳೋದಕ್ಕಿಂತ 1 ಸಾರಿ ಸತ್ತು ಹೋಗಬೇಕೆನಿಸುತ್ತದೆ ಅಮ್ಮ ನಿನ್ನ ಮಾತು. ಅಪ್ಪ, ನಮ್ಮ ಬಾಳಿನ ಕಥೆ ದುಃಖದಿಂದಲೇ ಪ್ರಾರಂಭವಾಗಿರುವಾಗ ಯಾರೇನು ಮಾಡಲು ಸಾಧ್ಯ ಅಪ್ಪ? ಯಾರೇನು ಮಾಡಲು ಸಾಧ್ಯ? ಮುಂದೆ ಆ ದೇವರು ಇನ್ನು ಏನೇನು ಕಾದಿದ್ದಾನೋ ಆ ದೇವರಿಗೆ ಗೊತ್ತಪ್ಪ, ಆ ದೇವರಿಗೆ ಗೊತ್ತು. ಸುಮಿತ್ರ, ನೀನು ಇನ್ನೂ ಚಿಕ್ಕವಳು, ಮನೆತನದ ವಿಷಯದಲ್ಲಿ ತಲೆ ಕೆಡಿಸಿಕೊಳ್ಳಬೇಡ. ಇಷ್ಟರಲ್ಲಿ ನಿಮ್ಮ ಅಣ್ಣ ಬಂದರೂ ಬರಬಹುದು. ಹುಚ್ಚು ಹುಡುಗಿ, ಒಳಗೆ ನಡಿಯಮ್ಮ, ಒಳಗೆ ನಡಿ. ತಂದೆ ಸೋಮಲಿಂಗೇಶ, ಯಾಕಪ್ಪ ಯಾಕಪ್ಪ ಇಷ್ಟೊಂದು ಕಷ್ಟದ ಮೇಲೆ ಕಷ್ಟವನ್ನು ಕೊಡ್ತಾ ಇದ್ದೀಯ? ನಾವು ಏನು ಪಾಪ ಮಾಡಿದೀವಿ ಎಂದು ಈ ರೀತಿ ನಮಗೆ ಶಿಕ್ಷೆ ಕೊಡ್ತಾ ಇದೆಯಾ ತಂದೆ? ಈ ರೀತಿ ನಮಗೆ ಶಿಕ್ಷೆ ಕೊಡ್ತಾ ಇದೆಯಾ? ಅಪ್ಪ, ನಿನಗೆ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನಪ್ಪ, ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಆದ್ರೆ
ಈ ನಮ್ಮ ಬಡತನದಿಂದ ಪಾರು ಮಾಡುವ ಭಾರ ನಿನ್ನನೆ ಕೂಡಿದೆ ತಂದೆ, ನಿನ್ನನೆ ಕೂಡಿದೆ.